ಶ್ರೀಗಂಧ ನೀವು ಓಸ್ಟ್ ಪ್ಲಾಂಟ್ ಕೊಡ್ಲಿಲ್ಲ ಅಂದ್ರೆ ಈ ತರ ಒಣಗುತ್ತೆ. ಎಕ್ಸಾಂಪಲ್ಗೆ ನನ್ನ ಹೊಲದಲ್ಲಿ ಒಣಗಿರತಕ್ಕಂಥ ಒಂದು 5 ಗಿಡ ಇದೆ. ಏನಂದ್ರೆ ಟೋಟಲಿ ಕ್ಲೀನ್ ಆಗಿದೆ ನೋಡಿ. ಇದು ಮೊನ್ನೆ ಇರ್ತಕ್ಕಂಥ 1 ವರ್ಷದ್ದು ಪ್ಲಾಂಟು, ಇನ್ನು ಬೇರೆ ಸಿಕ್ಕಿರಲ್ಲ. ಈ ಟೋಟಲಿ ನೋಡಿ ಸರೌಂಡಿಂಗ್ ಅಲ್ಲಿ ಒಂದು ಕಸ ಇಲ್ಲ, ಒಂದು ಬೇರಿಲ್ಲ. ಇದು ಅದಕ್ಕಿಂತ ಬಿಫೋರ್ ಏನಾಗಿತ್ತಂದ್ರೆ ಜಂಪ್ಲಿ ಗಿಡ, ಅಲ್ಲಿ ಜಂಪ್ಲಿ ಗಿಡ ಇತ್ತು, ಇಲ್ಲಿ ಎಬ್ಬೇವಿತ್ತು, ಅಲ್ಲಿ ಒಂದು ಎಬ್ಬೇವಿತ್ತು, ಜಂಪ್ಲಿ ಗಿಡ ಒಂದಿಷ್ಟಿದ್ದು, ಇಲ್ಲೆಲ್ಲ ಬೇರುಗಳು ತೆಗೆದಾಕಿದ್ವಿ ನೋಡಿ, ಕಾಣಿಸ್ಬೋದು. ಈ ತರದೆಲ್ಲ ತೋಡಿ ಎಲ್ಲ ಕ್ಲೀನ್ ಮಾಡಿ ಹಾಕ್ಸ್ಬಿಟ್ಟಿದ್ದೀನಿ ತೋಟದಲ್ಲಿ. ಹಂಗಾಗಿ ಈ ತರ ಒಣಗಿದೆ ಗಿಡ. ಯಾವುದೇ ಈ ಶ್ರೀಗಂಧ ಬೆಳತಕ್ಕಂಥ ರೈತರಿಗೆ ಫಸ್ಟ್ ಆಪ್ಷನ್ ಏನಂದ್ರೆ ಫ್ಯೂಚರ್ ಅಲ್ಲಿ ಪರ್ಮನೆಂಟ್ ಇರತಕ್ಕಂಥದ್ದು. 15 ವರ್ಷದಲ್ಲಿ ನೀವು ಕಟಾವ್ ಮಾಡಿ, ಎಬ್ಬೇವು ಕಟಾವ್ ಮಾಡಿ ಬೇಡ ಅಂತಿಲ್ಲ, ಅದ್ರ ಬಾಜುದಲ್ಲಿ ಒಂದು ವರ್ಷ ಬಿಫೋರೇ ಪ್ಲಾಂಟೇಶನ್ ಮಾಡಿ. ಅದೇನಂದ್ರೆ ಅದ್ರ ಬೇರೆ ಇದಕ್ಕೆ ಸಿಗ್ಬೇಕು. ಬಿಫೋರ್ ಮಾಡ್ತಕ್ಕಂಥ ಫಸ್ಟ್ ಟೈಮ್ ಯಾರು ಮಾಡ್ತಿರ್ತೀರಲ್ಲ ಅವ್ರು ಏನ್ ಮಾಡಿ, BSMR ತೊಗರಿ ಅಂತ ಬರ್ತಿದೆ, ಒಂದು ಬಡ್ಡೆ ಈ ಸೈಜ್ ಅಲ್ಲಿ ಬರ್ತಿದೆ BSMR ತೊಗರಿ. ಆ ಪ್ಲಾಂಟೇಶನ್ ಒಂದು ಕಾಳು ಹಾಕಿ 2 ಕಾಳು ಹಾಕಿ ಒಳ್ಳೆ ಸೈಜ್ ಅಲ್ಲಿ ಬರ್ತಿದೆ. 1 ವರ್ಷದ ತನಕ ಇರ್ತದೆ ಗಿಡ. ನೀವು ತೊಗರಿನ ಆಗುತ್ತೆ ಒಂದು 2 ಸೇರು 3 ಸೇರು, ಈ ಗಿಡನೂ ಒಳ್ಳೇದಾಗುತ್ತೆ.